ಕಾಲದಲ್ಲಿ ಪ್ರಖ್ಯಾತಿ ಪಡೆದ ಆ ವಿಕ್ರಮಾದಿತ್ಯನ ಅವತಾರ ಧರಿಸಿ ಕರೆಗಿಳಿದು ಬಂದ ಈ ವಿಕ್ರಮನೆದುರು ಹಾಕಿಕೊಂಡು ಬದುಕುವ ಗಂಡು ಈ ಊರಲ್ಲಿ ಉಂಟೆ. ಧರ್ಮರಾಜ್, ನನ್ನನ್ನು ದುಡಿಸಿಕೊಳ್ಳುವ ಧನಿಕ ನೀನಾದರೂ ನಿನ್ನ ಜೀವನದ ಸೂತ್ರದ ದಾರ ನನ್ನ ಕೈಯಲ್ಲಿದೆ ಎಂಬುದನ್ನು ಮರೆಯದಿರು. ಮುಂಬೈಗೆ ಹೋದ ಪ್ರಕರಣದಲ್ಲಿ ತಂದೆ ಮಗ ಮಾಡಿದ ನನ್ನ ಮೇಲಿನ ಅನುಮಾನಕ್ಕೆ ಮಮತೆಯಿಂದ ಮಾತನಾಡಿ ಕೊನೆಗಾಣಿಸಿಬಿಟ್ಟೆ. ಆದರೆ ನನ್ನ ಬುದ್ಧಿ ಚಾತುರ್ಯತೆಯಿಂದ ತಂದೆ ಮಕ್ಕಳ ಮಧ್ಯದಲ್ಲಿ ಒಂದು ಮೋಸದ ಯಜ್ಞಕೊಂಡೇ ತಪ್ಪಿಸಿ ಅದರಲ್ಲಿ ಅವರನ್ನು ನೋಕೆ ಕಡೆಗಾಣುವೆ ನಾ ಶಕುನಿಯಂತೆ. ಓ ರಾಧಾ, ನೀನು ಪೇಟೆಯಲ್ಲಿ ಸ್ವಲ್ಪ ಕೆಲಸವಿತ್ತು, ಮನೆಯಲ್ಲಿ ಯಾರು ಇರಲಿಲ್ಲ, ಅದಕ್ಕಾಗಿ ಒಬ್ಬಳೆ ಹೊರಟಿದೆ. ನನ್ನನ್ನು ಯಾಕೆ ತಡೆದು ನಿಲ್ಸಿದ್ರಿ? ರಾಧಾ, ನಿಜ ಹೇಳಬೇಕೆಂದರೆ ಏನೂ ಅರಿಯದ ನಿನ್ನ ಬಾಳ ನೌಕೆಯನ್ನು ಕಂಡು ನನಗೇಕೋ ವ್ಯಥೆಯಾಗುತ್ತಿದೆ. ಕಾಗೆಗಳ ಗುಂಪಿನಲ್ಲಿ ಕೋಗಿಲೆಗೆ ಸ್ಥಾನ ಅಂತ ಒಬ್ಬನೇ ವಿಚಾರಿಸಿದೆ ಅಷ್ಟೇ. ಮ್ಯಾನೇಜರ್ ಅಂದ್ರೇನು ನಿಮ್ಮ ಮಾತಿನ ಅರ್ಥ? ನಮ್ಮ ಸಂಸಾರ ನಿಮ್ಮ ದೃಷ್ಟಿಯಲ್ಲಿ ಕಾಗೆ ಹಿಂಡಾಗಿ ಕಂಡಿದೆ. ಇಂಥ ದುರ್ಬುದ್ಧಿ ನಿಮ್ಮ ತಲೆಯಲ್ಲಿ ಯಾಕೆ ಮಾಡ್ತು? ಈ ಮಾತಿಗೆ ನೀನು ನನ್ನ ಮೇಲೆ ಕೋಪಿಸಿಕೊಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ರಾಧ. ನಿನ್ನ ಗಂಡನ ಮನೆಯನ್ನು ಇಡೀ ಊರಿಗೂರೇ ಆಡಿಕೊಳ್ಳುತ್ತಿದೆ ಕೆಟ್ಟದ್ದೆಂದು. ಅಂತ ಪಿಶಾಚಿಗಳ ಕೈಯಲ್ಲಿ ನೀನು ಪಶುವಾಗಿ ಹೇಗೆ ಬಾಳು ಸಾಗಿಸುತ್ತಿ ರಾಧ? ನೀನಿನ್ನೂ ಏನೂ ಅರಿಯದ ನಾರಿ. ಇನ್ನಾದರೂ ಅರಿತುಕೊಂಡು ಹೋಗು ನಿನ್ನ ಮುಂದಿನ ದಾರಿ. ಮ್ಯಾನೇಜರ್, ನೀವ್ಯಾಕೆ ಇಷ್ಟೊಂದು ನನ್ನ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎನ್ನುವ ಹಾಗೆ ನನ್ನ ತವರಿನವರು ನನ್ನನ್ನು ಯಾವತ್ತೂ ಮರೆತು ಬಿಟ್ಟಿದ್ದಾರೆ. ಅಂದಾಗ ಗಂಡನ ಮನೆ ನರಕವಾದರೂ ಬಾಳು ಸಾಗಿಸಲೇಬೇಕಲ್ಲ. ಹೆಣ್ಣು ಬಾಳು ಸಾಗಿಸುವುದರಲ್ಲೂ ಒಂದು ರೀತಿ ಇದೆ ರಾಧ. ಹೆಣ್ಣಿನ ಮನಸ್ಸಿಗೆ ಉಲ್ಲಾಸ ಸಿಗದ ಹೀನ ರೈತ ಬದುಕು ಅದು ಒಂದು ಬದುಕೆ. ನೀನೇ ಹೇಳು, ಆ ಮನೆಯಲ್ಲಿ ನಿನಗೇನು ಸುಖ ಸಂತೋಷ ಸಿಕ್ಕಿದೆ ಅಂತ? ರಾಧಾ, ಪಂಜರದ ಹಕ್ಕಿ ಆಗಿರುವುದಕ್ಕಿಂತ ಕಾಡಿನ ಈ ಹಕ್ಕಿಯನ್ನು ಕೂಡಿಕೊಂಡು ಕಂಡಲ್ಲಿ ಮನ ಬಿಚ್ಚಿ ಹಾರಾಡಬಹುದಲ್ಲವೇ? ಅಂದರೆ ನಾನೀಗ ಮನ ಬಿಚ್ಚಿ ಹಾರಾಡುವ ಮಹಾಮಾರಿಯಾಗಬೇಕೆಂಬ ಭಾವನೆಯಿಂದ ಈ ರೀತಿ ಮಾತನಾಡುತ್ತಿರುವಿರಲ್ಲವೇ? ಖಂಡಿತ ನೀ ಹಾದರ ಕಿಳಿ ಎಂದು ನಾ ಹೇಳಲಾರೆ ರಾಧಾ. ಮೃಡನ ಜಡೆಯ ಅಡಿಯ ಮುಡಿದ ಧೂಳದ ಹೂವಾಗಿ ಬಾಡಿ ಹೋಗುವುದಕ್ಕಿಂತ ನಲಿದಾಡುವ ಈ ನಲ್ಲನನ್ನು ಕೂಡಿಕೊಂಡು ಕುಣಿದಾಡು. ಹೃದಯದಲ್ಲಿ ವಿರಾದ ವೇದನೆಯನ್ನು ತಾಳಲಾರದೆ ಬಳಲು ಏಕೆ? ಒಲಿದು ಒಂದಾದರೆ ಈ ಮನದಿನಿಯನೇ ಒಲಿದು ಒಂದಾದರೆ ನಿನ್ನ ಬಾಳೆ ಸಿಹಿ ಸಕ್ಕರೆ ಅಲ್ಲವೇ? ಹೃದಯ ಅರಳಿ ಕರಗಿ ಮಾತನಾಡುತ್ತಿರುವಂತೆ ಈ ನಿಮ್ಮ ಮುದ್ದಿದ್ದಾತರನ್ನ ನಾನು ಅರ್ತಿ ವಿಕ್ರಮ್. ಆದರೆ ಏನು ಮಾಡಲಿ, ಬೆಂಗಳೂರಿನಲ್ಲಿ ಕಾಲೇಜಿನಲ್ಲಿದ್ದಾಗಲೇ ನಾವಿಬ್ಬರು ಪರಸ್ಪರ ಪ್ರೀತಿಸಿದ್ವಿ. ಅದರ ಪ್ರಯುಕ್ತ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆದ್ವಿ. ಯೌವನಾವಸ್ಥೆಯಲ್ಲಿ ಮಾಡಿದ ಒಂದೇ ಒಂದು ತಪ್ಪಿಗಾಗಿ ಈ ಹಾಳು ಹಳ್ಳಿಯಲ್ಲಿ ವನವಾಸ ಕೈಯಬೇಕಾಗಿದೆ ನನ್ನ ಸ್ಥಿತಿ. ವನವಾಸದ ಬಿಸಿಲು ಕುದುರೆಯನ್ನು ನೀನೇಕೆ ಏರುವಿರಾದ? ಮನ ಬಿಚ್ಚಿ ಒಲಿದು ಒಂದಾದರೆ ಈ ಮನದಿನಿಯನೇ ನಿನ್ನ ಜೀವನದ ನಾಂದಿಯಾಗುತ್ತಾನೆ. ಈ ವಿಷಯವನ್ನರಿತು ನನ್ನೊಂದಿಗೆ ಪ್ರೀತಿಯಿಂದ ಬೆರೆತು ಗರಿಬಿಚ್ಚಿ ನಟಿಸು ನವಿಲಾದರೆ ನಾನು ನಿನ್ನನ್ನು ನಟಿಸುವ ನಟರಾಜನಾಗುತ್ತೇನೆ. ವಿಕ್ರಮ್, ನಿಮ್ಮ ಮಾತಿಗೆ ನಾನು ಒಪ್ಪಿಕೊಂಡ್ರೆ ನನ್ನ ಸಂಸಾರದ ಗತಿ ಏನು? ನನ್ನ ಜೀವನದ ಹಾದಿ ಹದಗೆಟ್ಟರೆ ಪುನಃ ಸೃಷ್ಟಿಸುವ ಸಾಹಸ ನಿಮ್ಮಲ್ಲಿದೆಯಾ?
ನಡು ನೀರಲ್ಲಿ ಕೈಬಿಟ್ಟು ಅಪಹಾಸ್ಯ ಮಾಡುವ ಮತಿಹೀನ ನಾನಲ್ಲ. ಈ ವಿಕ್ರಮ್ ಆಡಿದ್ದೇ ಮಾತು, ಕೊಟ್ಟದ್ದೇ ವಚನ. ಈ ಮಾತಿಗೇನಾದರೂ ನಾನು ತಪ್ಪಿ ನಡೆದರೆ ಈ ನಿಸರ್ಗದಾನೆ ಆಯಿತೆ. ನಮ್ಮ ಮನೆಯವರ ವಿಷಯವಂತೂ ನಿಮಗೆ ಗೊತ್ತಿದ್ದ ಮಾತು. ಅಕಸ್ಮಾತ್ ಈ ದೃಶ್ಯವೇನಾದರೂ ಅವರ ಕಡೆಗೆ ಬಿದ್ದದ್ದೇ ಆದರೆ ನಮ್ಮ ಪ್ರಾಣಕ್ಕೆ ಆಪತ್ತು. ಅದು ಅಲ್ಲದೆ ಕದ್ದು ಮುಚ್ಚಿ ಆಡುವ ಕಾಮದಾಟ ಎಷ್ಟು ದಿವಸ ಅಂತ ಮುಚ್ಚುತ್ತದೆ ಹೇಳಿ? ಮೈಯೆಲ್ಲ ಕಣ್ಣಾಗಿ ನಿರಂತರವಾಗಿ ಸಾಗಿದರೆ ಮಾತ್ರ ನಿಮ್ಮ ಆಸೆ ನೆರವೇರಬಹುದು. ಅರ್ಥವಾಯ್ತು ರಾಧ. ನಿನಗೆಂತ ಗಂಡಾಂತರ ಬಂದರೂ ನಿನಗೆ ಬೆಂಗಾವಲಾಗಿರ್ತೀನಿ. ಭೋಗ ವಿಲಾಸದ ಬಾಳ ದೋಣಿಯಡಿ ಧುಮುಕಿ ತಡ ಸೇರುವ ನಾವಿಕ ನಾನಾಗಿ ಮುಕ್ತಿ ಹೊಂದಿಸುವೆ ನಿನ್ನ ಪ್ರೇಮದಾಲಿಂಗನದ ದಾಹವನ್ನು. ಹರಿಯದೆ ಬರ್ತಾ ಇರು ಈ ದುಂಬಿಯ ಮಧುರ ಸಹಿರಿಯೊಂದಲು. ಕಾಮಶಾಸ್ತ್ರದ ಕಾವ್ಯ ಸಾಹಿತ್ಯವನ್ನು ಹೊತ್ತಿಸಿ ಮಾತನಾಡ್ತಿರುವ ಈ ನಿಮ್ಮ ನುಡಿಗೆ ನನ್ನ ನರನಾಟಗಳಲ್ಲಿ ನುಡಿಯುತ್ತಿದೆ ಪ್ರೇಮ ಬಂಧನವನ್ನು. ಹೌದು, ನಮ್ಮಿಬ್ಬರ ಪ್ರೇಮಕ್ಕೆ ಈ ಊರಲ್ಲಿ ಯಾರಾದರೂ ಕಲ್ಲು ಹಾಕಿ ನಮ್ಮ ಪ್ರೇಮಕ್ಕೆ ಯಾರಾದರೂ ಅಡಿಗಲ್ಲನಿಟ್ಟರೆ ಅವರ ಪ್ರಾಣ ಅಂದೇರಿತೆಂಬುತ್ತಿದೆ. ನಾನ್ಯಾರು ಗೊತ್ತೇ? ಈ ಊರ ಧನಿಕ ಧರ್ಮರಾಜನ ಪರ್ಸನಲ್ ಸೆಕ್ರೆಟರಿ. ಅಂದಾಗ ನಾನು ಈ ಊರಿಗೆ ಉಳಿದ ಹಾಗೆ. ಆದರೆ ಒಂದು ಮಾತು. ಏನದು? ನೋಡು, ಏನಿಲ್ಲ. ನಿಮ್ಮ ಮನೆಯಲ್ಲಿ ನಿನ್ನ ಮಾವ ಶಿವಣ್ಣ ಬಲು ಚಾಣಾಕ್ಷ. ಅಂದಾಗ ಅವನಿಗೆ ಈ ವಿಷಯ ಗೊತ್ತಾದರೆ ನಿಮ್ಮಿಬ್ಬರಿಗೂ ಧಕ್ಕೆ ತರುವ ಮತಿಹೀನ ಅವನು. ಅದಕ್ಕೂ ಮುಂಚೆ ನಿನಗೊಂದು ಪ್ಲಾನ್ ಹೇಳ್ತೀನಿ. ಅದರಂತೆ ನೀನು ಮಾಡಿ ಅವನನ್ನು ನಿಮ್ಮ ಮನೆಯಿಂದ ಹೊರ ಹಾಕುವ ಸಂಚು ಮಾಡಬೇಕು. ಅಂದರೆ ಮಾತ್ರ ನೀನು ನಿನ್ನ ಗಂಡ ಮನೆಯಲ್ಲಿ ಆನಂದದಿಂದ ಕಾಲ ಕಳೆಯಬಹುದು. ಈ ಮಾತಿಗೆ ನೀನು ಒಪ್ತೀಯಾ? ಅದೇನ್ ಪ್ಲಾನ್ ಅಂತ ಸ್ವಲ್ಪ ಬಿಚ್ಚಿ ಹೇಳಿ. ನೋಡು, ಶಿವಣ್ಣ ಹಾಗೂ ರಮೇಶ ಇಬ್ಬರು ಅಣ್ಣ ತಮ್ಮಂದಿರು ಬಹಳ ಅನ್ಯೋನ್ಯವಾಗಿದ್ದಾರೆ. ಹೀಗಿದ್ದಾಗ ಅವರಿಬ್ಬರ ಮಧ್ಯೆ ಕದನವಾಗುವಂತೆ ನೀನೊಂದು ಚಿಕ್ಕ ನಾಟಕ ಮಾಡಬೇಕು. ಏನಾದರೂ ಉಪಾಯ ಮಾಡಿ ನಿನ್ನ ಗಂಡನಿಂದ ಶಿವಣ್ಣನ ಮೇಲೆ ಅನುಮಾನ ಬರುವ ಹಾಗೆ ನೀ ನಟಿಸಬೇಕು. ಆ ದೃಶ್ಯವನ್ನು ನಿನ್ನ ಗಂಡ ಕಣ್ಣಾರೆ ನೋಡಬೇಕು. ಆಗ ಅವರಿಬ್ಬರಲ್ಲಿ ಕಲಹದ ಬೆಂಕಿ ಎದ್ದೇಳುತ್ತದೆ. ಆಗ ಶಿವಣ್ಣ ತಾನೇ ಮನೆ ಬಿಟ್ಟು ಹೊರ ಹೋಗುತ್ತಾನೆ. ಆಮೇಲೆ ನೋಡು ನಿನ್ನ ಜಾಣ್ಮೆ ಚಾತುರ್ಯತೆ. ನೀವು ಹೇಳುವ ಮಾತು ನಿಜ. ನೀವು ಹೇಳಿದ ಹಾಗೆ ಆ ಶಿವಣ್ಣ ನನ್ನ ಮೇಲೆ ಕೆಟ್ಟ ಕಣ್ಣು ಹಾಕಿ ಬಲಾತ್ಕಾರ ಮಾಡೋದಕ್ಕೆ ಬಂದಿದ್ದ ಅನ್ನುವ ಅಪವಾದವನ್ನು ಅವನ ತಲೆಗೆ ಕಟ್ಟಿ ಅವನಂತೂ ಮನೆ ಬಿಟ್ಟು ಹೊರ ಹಾಕುತ್ತೇನೆ. ಇನ್ನು ನನ್ನ ನಾದ್ನೆ ಜ್ಯೋತಿ ಒಬ್ಬಳಿದ್ದಾಳಲ್ಲ, ಅವಳನ್ನೇನು ಮಾಡಬೇಕು? ಆ ಜ್ಯೋತಿಯ ಬಗ್ಗೆ ನೀನೇನು ತಲೆ ಕೆಡಿಸಿಕೊಳ್ಳಬೇಡ ರಾಧ. ನಮ್ಮ ಧನಿಕ ಧರ್ಮರಾಜನ ಮಗ ವಿಜಯನೊಂದಿಗೆ ಮದುವೆಯ ಮಾಡುವುದಾಗಿ ನಿನ್ನ ಗಂಡ ಹಾಗೂ ಶಿವಣ್ಣ ಧರ್ಮರಾಜರ ಮನೆಗೆ ಬಂದು ಮದುವೆ ಮಾತು ಕೂಡ ಮುಗಿಸಿಕೊಂಡು ಹೋಗಿದ್ದಾರೆ. ಇದೇ ತಿಂಗಳು ಕೊನೆಯ ತಾರೀಕಿಗೆ ವಿಜಯ್ ಹಾಗೂ ಜ್ಯೋತಿಯ ಮದುವೆಯನ್ನು ಇಟ್ಟುಕೊಂಡಿದ್ದಾರೆ. ಮತ್ತೇಕೆ ನಿನಗೆ ಆ ಚಿಂತೆ? ಅಂತೂ ನಾಯಿ ಹಸದದ್ದಕ್ಕೂ ಅನ್ನ ಹಳಿಸಿದ್ದಕ್ಕೂ ಸರಿ ಹೋಯ್ತು ತಾನೆ. ಜ್ಯೋತಿ ಮದುವೆಯಾಗಿ ಮನೆ ಬಿಟ್ಟು ಹೊರಟು ಹೋದರೆ ಆ ಮನೆಗೆ ನಾನೇ ಮಹಾರಾಣಿ ಅಲ್ಲವೇ? ಮಹಾರಾಣಿಯ ಮನಸ್ಸಿಗೆ ಆನಂದ ಸಿಕ್ಕಾಗ ಈ ಮಹಾರಾಜನಿಗಿಷ್ಟು ಹಂಚಿ ಆನಂದಿಸುವ ಸುಂದರಿ ನೀನಾಗಬಾರದು.